ಹೆಚ್ಚಾದ ಸಿಎಂ ಕುರ್ಚಿ ಗುದ್ದಾಟದ ಕಿಚ್ಚು. ತುಮಕೂರಿನಲ್ಲಿ ಜೋರಾಯಿತು ಸಿದ್ದು ವರ್ಸಸ್ ಡಿಕೆಶಿ ಕೂಗು. ಡಿಕೆಶಿ ಮತ್ತು ಸಿದ್ದು ಬಣದ ನಡುವೆ ಟೆಂಪಲ್ ರನ್. ಎಸ್ ವೀಕ್ಷಕರೇ, ರಾಜ್ಯದ ರಾಜಕೀಯದಲ್ಲಿ ಈ ಸಿಎಂ ಕುರ್ಚಿ ವಿಚಾರ ಸಖತ್ ಸೌಂಡ್ ಮಾಡ್ತಾ ಇದೆ. ಎಲ್ಲೆಡೆ ರಾಜ್ಯದ ಸಿಎಂ ಕುರ್ಚಿಯ ಚರ್ಚೆಯೂ ಜೋರಾಗಿದೆ. ನಿಜವಾಗ್ಲೂ ಸಿಎಂ ಕುರ್ಚಿಯಲ್ಲಿಯೇ ಮುಂದುವರಿತಾರಾ, ಇಲ್ಲವೇ ಡಿಕೆಶಿಗೆ ಪಟ್ಟ ಒಲಿಯಲಿದೆಯಾ ಅನ್ನೋ ಮಾತುಗಳು ಕೇಳಿಬರ್ತಾವೆ. ಇದರ ನಡುವೆ ತುಮಕೂರಿನಲ್ಲಿ ಸಿಎಂ ಮತ್ತು ಡಿಕೆಶಿ ಬಣದ ನಡುವೆ ಟೆಂಪಲ್ ರನ್ ವಾರ್ ಶುರುವಾಗಿದೆ. ಇತ್ತ ತುಮಕೂರಿನಲ್ಲಿ ಹಿಂದುಳಿದ ವರ್ಗದ ಮುಖಂಡರು ಸಿಎಂ ತಮ್ಮ ಅಧಿಕಾರವನ್ನ 5 ವರ್ಷ ಪೂರ್ಣಗೊಳಿಸಿ ಎಂದು 101 ಕಾಯನ್ನ ಒಡೆದು ಕೋಟೆ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ತುಮಕೂರಿನ ಚಿಕ್ಕಪೇಟೆಯಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಿಎಂ ತಮ್ಮ ಅಧಿಕಾರವನ್ನ 5 ವರ್ಷ ಪೂರೈಸಲಿ ಎಂದು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಇದೇ ವೇಳೆ ಸಿದ್ದು ಅಭಿಮಾನಿಗಳು 101 ತೆಂಗಿನಕಾಯಿಯನ್ನ ಹೊಡೆದ್ರು. ಅತ್ತ ಅಭಿಮಾನಿಯೊಬ್ಬರು ಉರುಳು ಸೇವೆಯನ್ನ ಮಾಡುವ ಮೂಲಕ ಅಭಿಮಾನವನ್ನ ಮೆರೆದ್ರು. ಜೊತೆಗೆ ಮುಖಂಡರೆಲ್ಲರೂ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಹಿಡಿದು ಸಿಎಂ ಪರ ಘೋಷಣೆಗಳನ್ನ ಕೂಗಿದ್ರು. ಕೋಟೆ ಆಂಜನೇಯ ಸ್ವಾಮಿ ಪ್ರತಿಮೆ ಮುಂದೆ ಅರೆಬೆತ್ತಲೆ ಪ್ರತಿಭಟನೆಯನ್ನ ನಡೆಸಿ ಮಾನವ ಸರಪಳಿಯನ್ನ ರಚಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಇದೇ ವೇಳೆ ಹಿಂದುಳಿದ ವರ್ಗದ ಮುಖಂಡ ಧನಿಯಾ ಕುಮಾರ್ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದೊಡ್ಡ ಷಡ್ಯಂತ್ರವೇ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರು ಬಡವರಿಗಾಗಿ 5 ಗ್ಯಾರಂಟಿ ಯೋಜನೆಗಳನ್ನ ತಂದು ಬಡವರ ದೀನ ದಲಿತರ ಹಿಂದುಳಿದವರ ಪರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಇದನ್ನ ಸಹಿಸದ ಕೆಲವರು ಇಂತಹ ಷಡ್ಯಂತ್ರವನ್ನ ಮಾಡಿ ಸಿಎಂರನ್ನ ಕುರ್ಚಿಯಿಂದ ಕೆಳಗಿಳಿಸುವ ಹುನ್ನಾರವನ್ನ ಮಾಡ್ತಿದ್ದಾರೆ. ರಾಜಣ್ಣನನ್ನ ಕೂಡ ಇದೇ ರೀತಿ ಹುನ್ನಾರ ನಡೆಸಿ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿಯದಿದ್ದರೆ ಕರ್ನಾಟಕ ಬಂದ್ ಮಾಡುವುದಾಗಿ ಎಚ್ಚರಿಸಿದ್ರು. ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 2023ರಲ್ಲಿ ಏನ್ ಮಾತುಕತೆ ಆಗಿತ್ತು, 5 ವರ್ಷ ಇವ್ರ ನಾಯಕತ್ವದಲ್ಲೇ ಮುಂದುವರಿಬೇಕು ಅಂತೇಳಿ, ಅದು ಮುಂದುವರಿಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ಅಹಿಂದ ವರ್ಗದವರು ಅವ್ರನ್ನ 5 ವರ್ಷ ಮುಂದುವರಿಸಬೇಕು. 5 ವರ್ಷ ಮುಂದುವರಿಸಲಿಲ್ಲ ಅಂದ್ರೆ ನಾವು ಇಡೀ ಕರ್ನಾಟಕವನ್ನ ಬಂದನ್ನ ಮಾಡ್ತೇವೆ. ಇದ್ರ ಜೊತೆಯಲ್ಲಿ ಏನು ಇಡೀ ಭಾರತದಲ್ಲಿ 5 ಗ್ಯಾರಂಟಿನ ಕೊಟ್ಟು ಜೈ ಎನ್ಸ್ಕೊಂಡಿರೋದು ಏಕೈಕ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯನವರು. ಇತ್ತೀಚಿನ ದಿನಗಳಲ್ಲಿ 6 ತಿಂಗಳ ಹಿಂದೆಗಡೆ ಎಲ್ಲ ಒಂದ್ ಕಡೆ ನಮ್ಮ ಕೆ.ಎನ್. ರಾಜಣ್ಣನ್ನು ಕೂಡ ಕೆಳಗಿಳಿಸಿದ್ರು, ಸಚಿವ ಸ್ಥಾನ ಕೊಡಲಿಲ್ಲ. ಇದು ಕೂಡ ಎಲ್ಲ ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗದವರಿಗೆ ಏನೋ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರ. ಹಿಂದುಳಿದ ವರ್ಗದ ನಾಯಕರನ್ನೆಲ್ಲ ಮುಳುಗಿಸ್ಬೇಕು ಅಂತೇಳಿ ಇದನ್ನ ನಾವೆಲ್ಲ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನೋ ಸಿದ್ದರಾಮಯ್ಯನವ್ರನ್ನ 2 ವರ್ಷಕ್ಕೆ ಕೈ ಬಿಟ್ಟರೆ ನಾವು ಸಂಪೂರ್ಣವಾಗಿ ಅಹಿಂದ ವರ್ಗದವರು ಓಟ್ ಹಾಕಲ್ಲ ಕಾಂಗ್ರೆಸ್ಗೆ. ಮುಂದಿನ ದಿನ ಏನು ಇವರ ನೇತೃತ್ವದಲ್ಲೇ 28ಕ್ಕೆ ಬೇಕಾದ್ರೆ ಯಾರ ನಾಯಕತ್ವದಲ್ಲಿ ಕೂಡ ಚುನಾವಣೆ ಮಾಡ್ತಾರೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು. ಈಗ 5 ವರ್ಷಕ್ಕೆ ಏನು ಇವರ ಮುಖಂಡತ್ವದಲ್ಲಿ 136 ಸೀಟ್ ಬಂದಿದೆ. ಒಂದು ಕಪ್ಪು ಚುಕ್ಕೆನೂ ಕೂಡ ಎಲ್ಲೂ ಕೂಡ ಸಿದ್ದರಾಮಯ್ಯನವ್ರದ್ದಿಲ್ಲ. ದಯಮಾಡಿ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಇಡೀ ಕಾಂಗ್ರೆಸ್ಸು ಈಗಾಗಲೇ ವೈಟ್ ವಾಶ್ ಆಗ್ತಾ ಇದೆ ಇಡೀ ಭಾರತದಲ್ಲಿ. ಅದಾಗದು ಬೇಡ. ಕರ್ನಾಟಕದಲ್ಲಿ ಮಾತ್ರ ಇರೋದು ಅದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 136 ಸೀಟ್ಗಳು ಬಂದಿರೋದು. ಇವ್ರನ್ನೇ ಮುಂದುವರಿಸಬೇಕು ಅಂತ ನಾನು ಒಂದು ಹಿಂದುಳಿದ ವರ್ಗದ ಒಕ್ಕೂಟದ ಅಧ್ಯಕ್ಷನಾಗಿ ನಾನು ಮನವಿ ಮಾಡ್ತಿದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಇಳಿಸಕ್ಕೆ ಅಂತ ಹುನ್ನಾರ ನಡೀತಿದೆ. ಅದನ್ನ ನಾವೆಲ್ಲ ಅಹಿಂದ ವರ್ಗ ಖಂಡಿಸ್ತೀವಿ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಧೀಮಂತ ನಾಯಕ, ಆರ್ಥಿಕ ತಜ್ಞರು, ಹಿಂದುಳಿದ ವರ್ಗಗಳ ಆಶಾಕಿರಣ. ಇವತ್ತೇನ ಕರ್ನಾಟಕ ಸಮೃದ್ಧಿ ಇರಬೇಕು ಅಂದ್ರೆ ಸಿದ್ದರಾಮಯ್ಯರವರ ಆಡಳಿತ. ಯಾಕೆ ಅಂದರೆ ಕೇಂದ್ರದ ನಾಯಕರು ಇವತ್ತು ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸೋಂಥ ಕೆಲಸ ಮಾಡಿಕೊಡೋದು. ಇದು ಸಿದ್ದರಾಮಯ್ಯವ್ರದ್ದು ಶಕ್ತಿ ಏನು ಅನ್ನೋದು ಇಡೀ ರಾಷ್ಟ್ರಕ್ಕೆ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯವರು ಒಬ್ಬ ರಾಹುಲ್ ಗಾಂಧಿನೇ ಹೇಳಿದ್ದಾರೆ, ಈ ರಾಷ್ಟ್ರದ ಐಕಾನ್
ಹಿಂದುಳಿದ ವರ್ಗ ಐಕಾನ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಆದ್ರಿಂದ ಸಿದ್ದರಾಮಯ್ಯರು ಇವತ್ತು 28ಕ್ಕೆ ಸಿದ್ದರಾಮಯ್ಯರನ್ನ ಮುಂದುವರಿಸಬೇಕು ಅನ್ನೋದು ನಮ್ಮ ಎಲ್ಲ ಹಿಂದುಳಿದ ವರ್ಗಗಳ ಅಹಿಂದ ವರ್ಗದ ಬೇಡಿಕೆ. ಆದ್ರಿಂದ ಇವತ್ತು ಕೇಂದ್ರ ನಾಯಕರು ಏನಿದ್ದಾರೆ, ರಾಜ್ಯ ನಾಯಕರು ಏನಿದ್ದಾರೆ, ಇದನ್ನ ಕೂಡಲೇ ಸಿದ್ದರಾಮಯ್ಯರೇ ಮುಂದುವರಿಸಬೇಕು ಅಂತ ಹೇಳಬೇಕು. ಹೇಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅಹಿಂದ ಶಕ್ತಿ ಜೋರಾಗಿದೆ. ಈ ರಾಜ್ಯದಲ್ಲಿ 70% ಅಹಿಂದ ವೋಟರ್ಸ್ ಇದ್ದಾರೆ. ಆದ್ರಿಂದ ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಕಡೆಗಾಣಿಸ್ಕೂಡ್ದು. ಇದು ನಮ್ಮ ಎಲ್ಲ ಅಹಿಂದ ವರ್ಗದ ಒಕ್ಕೂಟದ ನಿರ್ಧಾರ. ಸಿದ್ದರಾಮಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ 136 ಸೀಟ್ ಬಂದಿದೆ ಅವರಿಂದ, ಮೊದಲನೇದಾಗಿ. ಎರಡನೇದಾಗಿ ನಾನು ಹೇಳೋದು, ಸ್ವಾಮೀಜಿಗಳ ಪಾದಗಳಿಗೆ ನಾವೆಲ್ಲ ನಮಸ್ಕಾರ ಮಾಡ್ತೀವಿ. ಒಂದು ಜಾತಿಗೆ ಯಾವ ಸ್ವಾಮೀಜಿನೂ ಇಲ್ಲ, ಎಲ್ಲ ಜಾತಿಯವರು ಹೋಗಿ ನಾವು ಕಾಲಕ್ಕೆ ಬೀಳ್ತೀವಿ. ನಮ್ಮ ಜಿಲ್ಲೆಯವರು ಯಾರೋ ಒಬ್ಬರು ಸ್ವಾಮೀಜಿಯವರು ಬಿಟ್ಕೊಡ್ಬೇಕು ಅಂತ ಹೇಳ್ತಾವ್ರೆ. ಖಂಡಿತ ಹೇಳಕ್ಕೆ ಹೋಗ್ಬೇಡಿ ಹಂಗೆ. ಯಾಕಂದರೆ ನಾವೆಲ್ಲ ಹಿಂದೂಗಳು ನಿಮ್ಮ ಕಾಲಿಗೆ ಬೀಳೋದು ಬಂದು ಎಲ್ಲ ಸ್ವಾಮಿಗಳು. ಆ ಮಾತು ಯಾವುದೇ ಕಾರಣದ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಯಾರು ಹೇಳಿಕೆ ಕೊಡ್ಕೊಡ್ದು. ಸ್ವಾಮೀಜಿಗಳು ನೀವು ಮಾಡ್ಕೊಳ್ಳಿ, ನಿಮ್ಮ ಇದನ್ನು ಮಾಡ್ಕೊಳ್ಳಿ. ಆದರೆ ಒಬ್ಬರ ಪರವಾಗಿ ಹೇಳಕ್ಕೆ ಹೋಗ್ಬೇಡಿ. ನಮ್ಮ ಹಿಂದೂ ಜನಾಂಗ ಎಲ್ಲರೂ ಬಂದು ನಾವು ಎಲ್ಲ ಜಾತಿಯವರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀವಿ ನಾವು. ಆದ್ದರಿಂದ ಒಬ್ಬರ ಪರವಾಗಿ ನೀವು ಹೇಳಕ್ಕೆ ಹೋಗಬೇಡಿ. ಯಾರು ಸ್ವಾಮೀಜಿಗಳು ರಾಜಕೀಯದಲ್ಲಿ ಬರೋದು ಬೇಡ. ಯಾಕೆಂದರೆ ಈ ಸ್ವಾಮೀಜಿಗಳು ಇರೋದು ಎಲ್ಲರಿಗೂ, ನಮ್ಮ ಹಿಂದೂ ಸಮಾಜಕ್ಕೆ ಎಲ್ಲ ಸ್ವಾಮೀಜಿಗಳು, ಎಲ್ಲ ಹಿಂದ ಸ್ವಾಮೀಜಿಗಳು ಅವರೇ, ಮೇಲ್ಜಾತಿ ಸ್ವಾಮೀಜಿಗಳು ಅವರೇ. ಅವ್ರು ಯಾರ ಪರವಾಗಿ ಮಾತಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ನಾವಿದ್ದೀವಿ, ವೋಟರ್ಸು, ಮತದಾರರು ಇದ್ದಾರೆ. ಅವರು 7 ಕೋಟಿ ಮತದಾರರು, ಅವ್ರು ತೀರ್ಮಾನ ಮಾಡ್ತಾರೆ. ದಯಮಾಡಿ ನಾನು ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ, ನೀವು ಬಾಯಿ ಮುಚ್ಕೊಂಡು ಸುಮ್ಮನಿರಿ ಅಷ್ಟೇ. ಯಾವುದೇ ಕಾರಣದಿಂದ ಯಾರ ಪರವಾಗೂ ನೀವು ಮಾತಾಡೋದು ಬೇಕಾಗಿಲ್ಲ. 7 ಕೋಟಿ ಜನ ಅವ್ರು ತೀರ್ಮಾನ ಮಾಡ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ KN ರಾಜಣ್ಣವ್ರಿಗೂ ಕೂಡ ಅನ್ಯಾಯ ಆಗಿದೆ. ಅವ್ರಿಗೆ ಏಕಾಏಕಿ ಯಾವುದೇ ಅವ್ಯವಹಾರದಲ್ಲಿ ಭಾಗವಹಿಸಿದ್ರು ಕೂಡ ಅವ್ರನ್ನೂ ಕೂಡ ಉಚ್ಚಾರಣೆ ಮಾಡವ್ರೆ. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಅವ್ರನ್ನ ಇದ್ರ ಜೊತೆಗೆ ಮಂತ್ರಿನೂ ಮಾಡಬೇಕು ಅವ್ರನ್ನ, KN ರಾಜಣ್ಣ ಸಾಹೇಬ್ರಿಗೆ ಅಂತ ಹೇಳ್ತಾ, ಸಿದ್ದರಾಮಣ್ಣವ್ರ 5 ಗ್ಯಾರಂಟಿ ಕೊಡ್ತಿದ್ರೆ ಇವತ್ತು ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ 5 ಗ್ಯಾರಂಟಿಗಳು. ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಇವತ್ತು ಸರ್ಕಾರ ನಡೀತಾ ಇದೆ. ಹೆಣ್ಮಕ್ಳಿಗೆ 2,000 ಕೊಡುವಂಥದ್ದು ಇರ್ಬೋದು, ಲೈಟ್ ಬಿಲ್ ಇರ್ಬೋದು, ಬಸ್ಸುಗಳದು ಫ್ರೀ ಟಿಕೆಟ್ ಇರ್ಬೋದು. ಇವೆಲ್ಲ ಸಿದ್ದರಾಮಣ್ಣವ್ರು ಒಳ್ಳೆ ಆಡಳಿತ ಕೊಡ್ತಾವ್ರೆ. 5 ವರ್ಷ ಅವರೇ ಇರಬೇಕು, 5 ವರ್ಷ ಅವರೇ ಇರಬೇಕು ಅಂತಾನೆ ನಾವು ವೋಟ್ ಹಾಕಿರೋದು. ಒಟ್ನಲ್ಲಿ ರಾಜ್ಯದ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಗುದ್ದಾಟ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇತ್ತ ಅಭಿಮಾನಿಗಳ ಬೆಂಬಲಿಗರ ಸಮುದಾಯದವರ ಫೈಟ್ ಕೂಡ ಅಷ್ಟೇ ದೊಡ್ಡ ಸುದ್ದಿಯನ್ನ ಮಾಡ್ತಾ ಇದೆ. ತುಮಕೂರಿನಲ್ಲಿಯೂ DKಶಿ ಬಣ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಬಣದ ನಡುವೆ ಟೆಂಪಲ್ ವಾರ್ ಶುರುವಾಗಿದ್ದು, ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಮುಂದೆ ಯಾರ ಅಭಿಮಾನಿಗಳ ಪೂಜೆ ಫಲ ಕೊಡುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.